ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಶುಭ ಸಂಜೆ ಎಲ್ಲರಿಗೂ. ಇವತ್ತು ನಾವು ಧಾರವಾಡ ಜಿಲ್ಲಾ ಮರಬ ಗ್ರಾಮದೊಳಗದೀವಿ. ಇಲ್ಲಿ ಶಿವರಾಯಪ್ಪ ಐಟಿ ಅವರ ಹೊಲದಾಗದೀವಿ. ಇಲ್ಲಿ ಕೇಳೋಣ, ಇವತ್ತು ನಾವು ಏನು ಮಾಡಿದ್ವಿ, ಇಲ್ಲಿ ಹತ್ತಿ ಹೊಲಕ್ಕೆ ಒಂದು ಕಿಸಾನ್ ಗ್ರೋತ್ ಮತ್ತು ಕಿಸಾನ್ ಕಿಂಗ್ ಅಂತೇಳಿ ಸ್ಪ್ರೇ ಮಾಡೋಕೆ 2 ಬಾಟಲ್ ಕೊಟ್ಟಿದ್ವಿ ನಾವು ರೈತರಿಗೆ. ಬರೋಬ್ಬರಿ ಒಂದು ದೀಡ್ ತಿಂಗಳು ಹೆಚ್ಚು ಕಡಿಮೆ ಒಂದು 2 ತಿಂಗಳ ಹಿಂದೆ ಪ್ರಾಡಕ್ಟ್ ಕೊಟ್ಟಿದ್ವಿ. ಏನೇನು ಚೇಂಜ್ ಆಗೈತಿ ಇವತ್ತು ನೋಡ್ಬೋದಿಲ್ಲ. ಇಲ್ಲಿ ಮರಬದೊಳಗೆ ಹೈಯೆಸ್ಟ್ ಐತಿ ಹತ್ತಿ. ತೋರಿಸೋ ಸ್ವಲ್ಪ ಎಲ್ಲ ಹೊಲ ಎಲ್ಲ ಸ್ವಲ್ಪ ಒಂದು ರೌಂಡ್ ನೋಡ್ಬೋದು ನೀವು. ಹತ್ತಿನ ಈಗ ಮರಬು ಊರಾಗನ ಹೈಯೆಸ್ಟ್ ಐತಿ ಹತ್ತಿದ. ಯಾರು ಬೇಕಾದ್ರೆ ಬಂದು ನೋಡ್ಬೋದಿಲ್ಲ ನೀವು. ಇಲ್ಲಿ ರೈತರ ಬಾಯಿಲೆ ಒಂದೆರಡು ಮಾತು ಕೇಳೋಣ, ಯಾವ ರೀತಿ ಡೆವಲಪ್ಮೆಂಟ್ ಆಗೈತಿ, ಏನೇನಾಗೈತಿ, ಇಳುವರಿ ಯಾವ ರೀತಿ, ಗೊಬ್ಬರ ಹಾಕಿಲ್ಲ ಏನೇನೈತಿ ನೋಡೋಣ. ಇಲ್ಲಿ ನಿಮ್ಮ ಹೆಸರು ರೀ? ಶಿವರಾಯಪ್ಪ ಐಟಿ. ಇದು ಪ್ರಾಡಕ್ಟ್ ಎಷ್ಟು ಸಲ ಯೂಸ್ ಮಾಡಿರಿ ನಿಮ್ಮ ಹೊಲಕ್ಕೆ? 2 ಸಲ ಹೊಡೆದವ್ರಿ. 2 ಸಲ ಯೂಸ್ ಮಾಡಿರಿ. ಉಳ್ಕಿ ಎಣ್ಣೆ ಹೊಡೆದೇ ಇಲ್ಲ. ಉಳ್ಕಿದ ಎಣ್ಣೆ ಗೊಬ್ಬರನೂ ಇಲ್ಲ. ಇವತ್ತು ನೋಡ್ಬೋದು ನೀವು, ಗೊಬ್ಬರನೂ ಹಾಕಿಲ್ಲ. ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬೆಳಿಗ್ಗೆ ಯೂಸ್ ಮಾಡ್ಯಾರ. ಇಲ್ಲಿ ನಮ್ಮ ಜಿರ್ಗಾ ಸರ್ ಕೂಡ ಅದಾರ. ಅವರು ಕೂಡ ಭಾಳ ಖುಷಿ ಆದ್ರಿ ಹೊಲ ನೋಡಿ, ಭಾಳ ಚಲೋ ಬಂದ ಅಂತೇಳಿ. ಈಗ ನಾ ರೈತರಿಗೆ ಹೇಳಕ್ಕೆ ಇಷ್ಟಪಡೋದು ಒಂದೇ ಮಾತು ಏನಂತಂದ್ರೆ, ಆದಷ್ಟು ಕೆಮಿಕಲ್ ಯೂಸ್ ಮಾಡೋದು ಬಂದ್ ಮಾಡಿರಿ. ನಮ್ಮ ಭೂಮಿನೂ ಹಾಳಾಗ್ತೈತಿ ಕೆಮಿಕಲ್ ಗೊಬ್ಬರ ಹಾಕೋದ್ರಿಂದ. ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿರಿ. ಇದರಿಂದ ಮಣ್ಣಿನ ಫಲವತ್ತತೆನೂ ಜಾಸ್ತಿ ಆಗ್ತೈತಿ, ರೈತರಿಗೂ ಲಾಭ ಐತಿ. ಆಮೇಲೆ ಬೆಳೆ ತಿನ್ನುವಂಥ ಬೆಳೆಯನ್ನು ತಿಂತಾರಲ್ಲ, ಇದನ್ನು ಆರ್ಗ್ಯಾನಿಕ್ ಬೆಳೆದಿದ್ದ ಅವ್ರಿಗೂ ಲಾಭ ಐತಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಒಮಾಟ್.